ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ಬಹಳಷ್ಟು ದಿನಗಳಿಂದ ಗಣಿತ ಮತ್ತು ವಿಜ್ಞಾನ ತರಗತಿಗಳನ್ನ ನಿಲ್ಲಿಸಿದ್ದೆ. So, ಅದು ನನ್ನದೇ ಆದಂತಹ ವೈಯಕ್ತಿಕ ಕಾರಣದಿಂದ ನಿಲ್ಲಿಸಿದ್ದೆ. ಜೊತೆಗೆ ಈಗ ನನಗಿರುವಂತಹ ಒಂದು ಗೊಂದಲ ಏನು ಅಂತಂದ್ರೆ, ಗಣಿತ ಮತ್ತೆ ವಿಜ್ಞಾನ ತರಗತಿಗಳು ಮುಂದುವರಿಸಬೇಕಾ ಅಥವಾ ನೀವು ಈಗಾಗಲೇ ಕೆಲವೊಂದಿಷ್ಟೆಲ್ಲ ಓದಿರ್ತೀರಾ, MCQ ಸೀರೀಸ್ ಪ್ರಾರಂಭ ಮಾಡೋಣ ಅಂತ. ಸೊ ಏನಕ್ಕೆ MCQ ಸೀರೀಸ್ ಅಂತಂದ್ರೆ, ಸೊ ಒಂದ್ ನಿಮಿಷ. ಸೊ ಈಗ ನಾವು ಪಾಠಗಳನ್ನೆಲ್ಲ ಆಲ್ರೆಡಿ ಒಂದ್ಸಲ ಓದಿರ್ತೀವಿ. MCQ ಗಳನ್ನ ಚರ್ಚೆ ಮಾಡ್ಬೇಕಾದ್ರೆ ಸೊ ಇದರಲ್ಲಿರುವಂತಹ ವಿಷಯಗಳು ಇನ್ಕ್ಲೂಡ್ ಆಗ್ತವೆ. ಬಟ್ ಪಾಠ ಮಾಡ್ಬೇಕಾದ್ರೆ ಏನಂತಂದ್ರೆ, ತರಗತಿಗಳಲ್ಲಿ ಎಲ್ಲಾ ವಿಷಯಗಳು ಇನ್ಕ್ಲೂಡ್ ಆಗ್ತವೆ, ಅದಲ್ವಾ? ನಿಮ್ಗೆ ಗೊತ್ತಿರೋ ವಿಷಯನೇ. ಆದ್ರೆ MCQ ಗಳಲ್ಲೇನು, ನಾವು ಯಾವ ಪ್ರಶ್ನೆಗಳ ಮೇಲೆ ನಿರ್ದಿಷ್ಟವಾಗಿ ಆ ಪ್ರಶ್ನೆ ತಂದಿರ್ತೀವೋ ಅಷ್ಟನ್ನು ಮಾತ್ರ ಚರ್ಚೆ ಮಾಡ್ತೀವಿ, ಮತ್ತೆ ಅದರಲ್ಲಿರುವಂತಹ 4 ಆಪ್ಷನ್ ಅನ್ನು ಚರ್ಚೆ ಮಾಡ್ತೀವಿ. ಅದರಿಂದ ಸೊ ಈ ಒಂದು ಡೌಟ್ ನನಗೆ ಏನಿದೆ ಅದನ್ನ ನೀವೇ ಕ್ಲಾರಿಟಿ ಕೊಡಬೇಕು. ಏನು, ಗಣಿತ ಮತ್ತು ವಿಜ್ಞಾನ ತರಗತಿಗಳು ಮುಂದುವರಿಸಬೇಕಾ ಅಥವಾ MCQ ಸೀರೀಸ್ ಪ್ರಾರಂಭ ಮಾಡೋಣ ಅನ್ನುವಂಥದ್ದು. ಜೊತೆಗೆ ಇನ್ನೊಂದು ಪಠ್ಯಕ್ರಮ ಬದಲಾಗಿದೆ ಅನ್ನೋದು ಹಾಕಿದ್ದೀನಿ. ಏನ್ ಪಠ್ಯಕ್ರಮ ಬದಲಾಗಿದೆ ನಿಮ್ಗೆಲ್ರಿಗೂ ಗೊತ್ತಿರುವಂತೆ, 6, 7, 8ನೇ ತರಗತಿಗೆ ಗಣಿತ ಮತ್ತು ವಿಜ್ಞಾನದ ಪಠ್ಯಕ್ರಮ ಬದಲಾಗಿದೆ. ನಾನು ಈಗಾಗಲೇ 6ನೇ ತರಗತಿ ವಿಜ್ಞಾನನ ಮುಗಿಸಿದ್ದೀನಿ. ಇನ್ನ 8ನೇ ತರಗತಿ ವಿಜ್ಞಾನ ನಮಗೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂತದ್ದು. ಎಸ್ಪೆಷಲಿ ಯಾರಿಗೆ, ಎಸ್ಪೆಷಲಿ PSTR ಅವ್ರಿಗೆ, ಜೊತೆಗೆ GPSTR ಅವ್ರಿಗೆ. HSTR ಅವ್ರಿಗೆ ಅಷ್ಟು ಪ್ರಮುಖ ಪಾತ್ರ ವಹಿಸೋದಿಲ್ಲ. ಬಟ್ PSTR GPSTR ಅವ್ರಿಗೆ ಬಹಳ ಇಂಪಾರ್ಟೆಂಟ್ 8th ಸಿಲೆಬಸ್ ಎನ್ನುವಂಥದ್ದು. ಎಸ್, ಏನೆಲ್ಲ ಬದಲಾವಣೆಗಳಾಗಿದ್ದಾವೆ, ಎಸ್ ಅವುಗಳು ನೋಡೋಣ. ಸೊ ವಿಜ್ಞಾನ ಮತ್ತು ಗಣಿತ ಪಠ್ಯಕ್ರಮ ಬದಲಾವಣೆ ಆಗಿದೆ. ನಿಮ್ಗೆ ಗೊತ್ತಿದೆ, ಕುತೂಹಲ ಎನ್ನುವಂತ ಒಂದು ಹೊಸ ಪುಸ್ತಕನೂ ಬಂದಿದೆ. ಏನೆಲ್ಲ ಬದಲಾವಣೆ ಆಗಿದೆ, ಹೊಸ ವಿಷಯಗಳು ಯಾವ್ಯಾವ ಇದಾವೆ, ಕೆಲವೊಂದಿಷ್ಟು ವಿಷಯಗಳು ತೆಗೆದುಹಾಕಿದ್ದಾರೆ, ಆಯ್ತಾ? ಸೊ ಕೆಲವೊಂದಿಷ್ಟು ಪಾಠಗಳನ್ನ 7th ಪಾಠಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ನಾನು ನೋಡಿ ಇಲ್ಲಿ ಅದನ್ನೆರಡನ್ನೂ ತಂದಿದ್ದೀನಿ. ಇಲ್ಲಿ ಎರಡನ್ನೂ ಸಹ ಅಷ್ಟೇ, ಹೊಸದು ಮತ್ತೆ ಹಳೆಯ ಸಿಲೆಬಸ್ ಅನ್ನ ಎರಡನ್ನೂ ತಂದು ಎರಡನ್ನೂ ವಿಶ್ಲೇಷಣೆ ಮಾಡುವಂತ ಕೆಲವೊಂದಿಷ್ಟು ಒಂದು 2-3 ನಿಮಿಷಗಳ ಕಾಲ ಆ ವಿಶ್ಲೇಷಣೆ ಮಾಡುವಂತ ಪ್ರಯತ್ನನೂ ಮಾಡ್ತೀನಿ. ಏನಕ್ಕೆ ಅಂತಂದ್ರೆ, ನಿಮ್ಗೆ ಆಗೊಂದು ಐಡಿಯಾ ಸಿಗುತ್ತೆ, ನಾವು MCQ ಸೀರೀಸ್ ನ ಸ್ಟಾರ್ಟ್ ಮಾಡ್ಬೇಕಾ, ಪಾಠಗಳನ್ನೇ ಮುಂದುವರಿಸಬೇಕಾ ಎನ್ನುವಂಥದ್ದು. ಸೊ ಫಾರ್ ಎಕ್ಸಾಂಪಲ್, ಈಗ ನೀವು ಇಲ್ಲಿ ಗಮನಿಸಬಹುದು, ನಾನು ಇಲ್ಲಿ 8ನೇ ತರಗತಿ ವಿಜ್ಞಾನವನ್ನು ತಂದಿದ್ದೀನಿ. ಸೊ ವಿಜ್ಞಾನ 8th ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ನಮ್ಮ GPSTR ಅವರಿಗೆ. ಯಾಕೆ ಅಂತಂದ್ರೆ, ನಮಗೆ GPS ಅಲ್ಲಿ ಕೇವಲ ವಿಜ್ಞಾನದಲ್ಲಿ ಅಷ್ಟೇ ಅಲ್ಲ, ಪೇಪರ್ 1 ಅಲ್ಲಿ ನಮಗೆ ಆರೋಗ್ಯ ಶಿಕ್ಷಣ ಅಂತ ಬರುತ್ತೆ, ಅದಲ್ವಾ? ಆ ಆರೋಗ್ಯ ಶಿಕ್ಷಣಕ್ಕೂ ಹೆಚ್ಚಿನ ಪ್ರಶ್ನೆಗಳು ತೆಗೆಯುವಂಥದ್ದು 8th ಸಿಲೆಬಸ್ ಮೇಲೆ. ಎಸ್, ಈಗ ನೀವು ಇಲ್ಲಿ ಗಮನಿಸಿ ನೋಡ್ಬೋದು, ನೋಡಿ ಈ ಕಡೆ ಇರುವಂತದ್ದು, ಈ ಭಾಗದಲ್ಲಿ ಇರುವಂತದ್ದು ಇದು ಹೊಸ ಸಿಲೆಬಸ್, ಇದು ಹಳೆಯ ಸಿಲೆಬಸ್. ನೋಡಿ ಇದರಲ್ಲಿ 7th ಸಿಲೆಬಸ್ ಸ್ವಲ್ಪ ಪಾಠಗಳಿದಾವೆ. 8th ಸಿಲೆಬಸ್ ಅಲ್ಲಿ ಇರೋ ಕೆಲವೊಂದಿಷ್ಟು ಪಾಠಗಳನ್ನು ತೆಗೆದಿದ್ದಾರೆ. 9th ಸಿಲೆಬಸ್ ಅಲ್ಲಿ ಇರೋ ಕೆಲವೊಂದಿಷ್ಟು ಪಾಠಗಳನ್ನ ಸೇರಿಸಿದ್ದಾರೆ. ಸೊ ಏನೆನ್ನುವಂಥದ್ದು, ಸೊ ನೀವು ಇಲ್ಲಿ ನೋಡ್ಬೋದು, ವಿಜ್ಞಾನ ಸಂಶೋಧಕನ ಜಗತ್ತನ್ನ ಅನ್ವೇಷಿಸುತ್ತದೆ. ಸೊ ಏನ್ ಈ ಕುತೂಹಲ ಅನ್ನೋ ಪುಸ್ತಕ ಇದೆ, ಅದಕ್ಕೆ ಇಂಟ್ರಡಕ್ಷನ್, ಒಂದು ಪಾಠ ಪೂರ್ತಿ ಇಂಟ್ರಡಕ್ಷನ್ ಇರುತ್ತೆ. ಈ ಒಂದು ತರಗತಿಯಲ್ಲಿ ನೀವೇನ್ ಕಲಿತೀರಾ ಎನ್ನುವಂಥದ್ದು. ಸೊ ಇದು ನಮಗೇನು ಅಷ್ಟು ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ನೋಡ್ಕೊಳ್ಳಿ, ಸೊ ನಮಗೆ ಲಾಸ್ಟ್ ಟೈಮು ಬೆಳೆಯ ನಿರ್ವಹಣೆ ಮತ್ತೆ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ಒಂದು ಚಾಪ್ಟರ್ ಇತ್ತು. ಸೊ ಈ ಸಲ ಅದಿಲ್ಲ. ಸೊ ನಮ್ಗೆ ಅದನ್ನ ಎಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, ಸೊ ಕೆಲವೊಂದಿಷ್ಟು ಪ್ರಮಾಣವನ್ನ ನೋಡಿ, ಈ 2 ಪಾಠಗಳು, ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಮತ್ತೆ ಸೂಕ್ಷ್ಮ ಜೀವಿಗಳು ಶತ್ರು ಮತ್ತೆ ಮಿತ್ರ ಎನ್ನುವಂಥದ್ದನ್ನ, ಅಗೋಚರ ಜೀವ ಜಗತ್ತು, ನಮ್ಮ ಬರಿಗಣ್ಣಿನ ಆಚೆ ಎನ್ನುವಂಥದ್ದನ್ನ ಸ್ವಲ್ಪ, ಈ ಏನು ಹಳೆಯ ಸಿಲೆಬಸ್ ಇತ್ತು ಅದನ್ನ ಸ್ವಲ್ಪ ಅಪ್ಡೇಟ್ ಮಾಡಿ ಆಕ್ಟಿವಿಟೀಸ್ ನ ಜಾಸ್ತಿ ಕೊಟ್ಟು ಜೀವಕೋಶಗಳ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸಾಮಾನ್ಯವಾಗಿ ನಮಗೆ ಜೀವಕೋಶಗಳ ಬಗ್ಗೆ ಇಂಟ್ರೊಡ್ಯೂಸ್ ಮಾಡುವಂತದ್ದೇ 9th ಅಲ್ಲಿ, ಬಟ್ ಇಲ್ಲಿ ಜೀವಕೋಶಗಳ ಬಗ್ಗೆ ಇಂಟ್ರೊಡಕ್ಷನ್ ಮಾಡಿದ್ದಾರೆ. ನೆಕ್ಸ್ಟ್, ಆರೋಗ್ಯ ಅನನ್ಯ ನಿಧಿ ಅಂತ ಒಂದು ಪಾಠ ಇದೆ. ಸೊ ನೋಡಿ, ಇದ್ರ ಬಗ್ಗೆ ನಮ್ಗೆ ಈ ಹಿಂದೆ 8th ಅಲ್ಲಿ ಸೆಕೆಂಡ್ ಸೆಮ್ ಅಲ್ಲಿ ಇತ್ತು. ಯಾವ ಪಾಠ ಇತ್ತು? ಹದಿಹರೆಯಕ್ಕೆ ಪ್ರವೇಶ ಎನ್ನುವಂತ ಒಂದು ಪಾಠ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸೊ ಈಗೇನಿದೆ, ಆರೋಗ್ಯ ಅನನ್ಯ ನಿಧಿ ಎನ್ನುವಂತ ಪಾಠವನ್ನ ಈ ಭಾಗದಲ್ಲಿ ಕೊಟ್ಟಿದ್ದಾರೆ. ಇನ್ನು ನಿಮ್ಗೆ ವಿದ್ಯುತ್ ಶಕ್ತಿ ಮತ್ತೆ ಕಾಂತೀಯ ಉಷ್ಣದ ಪರಿಣಾಮಗಳು, ನೋಡಿ ನಾ ಇದೆಲ್ಲ ಹೇಳ್ತಾ ಇರೋದು ಹೊಸ ಸಿಲೆಬಸ್. ವಿದ್ಯುತ್ ಶಕ್ತಿ ಮತ್ತೆ ಕಾಂತೀಯ ಉಷ್ಣದ ಪರಿಣಾಮಗಳು ನಿಮ್ಗೆ ಇದು 7th ಸ್ಟ್ಯಾಂಡರ್ಡ್ ಅಲ್ಲೇ ಬರುತ್ತೆ. 7th ಸ್ಟ್ಯಾಂಡರ್ಡ್ ಚಾಪ್ಟರ್ ಇದು. ಸೊ ಅದನ್ನು ಸಹ ಇಲ್ಲಿಗೆ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ದಾನೆ. ಮತ್ತೆ ಬಲಗಳನ್ನ ಅನ್ವೇಷಿಸುವುದಂತ ಇಲ್ಲಿ ಪಾಠ ಕೊಟ್ಟಿದ್ದಾನೆ. ನೋಡಿ, ನಮಗೆ ಲಾಸ್ಟ್ ಇಯರ್ ಬಲ ಮತ್ತೆ ಒತ್ತಡ ಎನ್ನುವಂತ ಪಾಠ ಇತ್ತು. ನೋಡಿ, ಬಲ ಇಲ್ಲಿ ಒಂದೇ ಪಾಠನ ಕೊಟ್ಟಿದ್ದಾರೆ. ಒತ್ತಡಗಳನ್ನ ಎಲ್ಲಿ ಸೇರಿಸಿದ್ದಾರೆ ಅಂತಂದ್ರೆ, ಈ ಒತ್ತಡದಿಂದ ಮಾರುತಗಳು ಹೇಗುಂಟಾಗ್ತವೆ, ಬಿರುಗಾಳಿಗಳು ಹೇಗುಂಟಾಗ್ತವೆ, ಚಂಡಮಾರುತಗಳು ಹೇಗುಂಟಾಗ್ತವೆ ಎನ್ನುವಂತ ಒಂದು ಪಾಠವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಇಲ್ಲಿ ಗಮನಿಸಬಹುದು. ಈ ಒಂದು ಪಾಠಗಳು ನೋಡಿ, ಕೆಲವು ನೈಸರ್ಗಿಕ ವಿದ್ಯಮಾನಗಳು ಅಂತ ಒಂದು ಪಾಠ ಇತ್ತು. ಆ ಪಾಠ ಮತ್ತೆ ಒತ್ತಡವನ್ನ ಎರಡನ್ನೂ ರಿಲೇಟ್ ಮಾಡಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಒಂದು ಪಾಠವನ್ನ ಇದ್ ಮಾಡಿದ್ದಾರೆ. ನೆಕ್ಸ್ಟ್, ದ್ರವ್ಯದ ಕಣಗಳ ಸ್ವಭಾವ. ಇದು ಆಕ್ಚುಲಿ 9th ಚಾಪ್ಟರ್ ಇದು. ಕಣಗಳ ಸ್ವಭಾವ ಮತ್ತೆ ದ್ರಾವಕ ಮತ್ತೆ ದ್ರಾವಣಗಳ ಅದ್ಭುತ ಜಗತ್ತು ಎನ್ನುವಂಥದ್ದು ನಿಮ್ಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಸೆಮಿಸ್ಟರ್ ಸಿಗುತ್ತೆ. ಎರಡು ಕಾನ್ಸೆಪ್ಟ್ ಈಗಿರುವಂತಹ ಹಳೆ ಸಿಲೆಬಸ್ ಪ್ರಕಾರ. ಹೊಸ ಸಿಲೆಬಸ್ ಅಲ್ಲಿ 8th ಅಲ್ಲೇ ಇದೆಲ್ಲಾ ಸಿಲೆಬಸ್ ನಿಮ್ಗೆ ಸಿಗುತ್ತೆ. ನೋಡಿ, ದ್ರವ್ಯದ ಸ್ವಭಾವ, ಧಾತುಗಳು, ಸಂಯುಕ್ತಗಳು, ಮಿಶ್ರಗಳು, ಈ 3 ಪಾಠ ಸೇರಿ 9th ಅಲ್ಲಿ ಫಸ್ಟ್ ಚಾಪ್ಟರ್ ಇದೆ. ಬೇಕಾದ್ರೆ ನೀವು ಗಮನಿಸಿ ನೋಡಿ. ಇನ್ನ ಬೆಳಕು ಎನ್ನುವಂತ ಪಾಠ ಇಲ್ಲೂ ಇದೆ. ಸೊ ಸೇಮ್ ಏನ್ ಕಾನ್ಸೆಪ್ಟ್ ಇದೆ ಅದೇ ಕಾನ್ಸೆಪ್ಟ್ ಇಲ್ಲೂ ಇರುವಂತದ್ದು ಅಷ್ಟೇ. ಸೊ ನಮ್ಮಲ್ಲೂ ಅಷ್ಟೇ ಈ ಒಂದು 8th ಅಲ್ಲಿ ಹಳೆ ಪಾಠ ಒಂದಿತ್ತು, ಬೆಳಕು ಎನ್ನುವಂಥದ್ದು ಲಾಸ್ಟ್ ಪಾಠ, ಆ ಚಾಪ್ಟರ್ ಇದೆ. ಇನ್ನ ಬಾನಂಗಳ ಗಡಿಯಾರ ಅಂತ ಒಂದು ಹೊಸ ಚಾಪ್ಟರ್ ಸೇರಿಸಿದ್ದಾರೆ. ನಿಸರ್ಗ ಸಾಮರಸ್ಯದಿಂದ ಹೇಗೆ ಕೂಡಿದೆ ಅಂತಂದ್ರೆ, ನಮಗೆ ಗೊತ್ತಿಲ್ಲದೆ ಇರೋ ಕೆಲವೊಂದಿಷ್ಟು ಕೆಲಸಗಳು ನಮ್ಮ ನಿಸರ್ಗದಲ್ಲಿ ನಡೀತಾನೆ ಇರ್ತವೆ, ಅವುಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ ಈ ಒಂದು ಹೊಸ ಸಿಲೆಬಸ್ ಅಲ್ಲಿ. ಹೆವಿ ಇಂಪಾರ್ಟೆಂಟ್ ಆಗಿ ಭೂಮಿಯ ಬಗ್ಗೆ ತಿಳ್ಕೊಳ್ತೀವಿ. ಭೂಮಿ ಒಂದು ಅನನ್ಯ ಗ್ರಹ, ಭೂಮಿಯ ಬಗ್ಗೆ ತಿಳ್ಕೊಳ್ತೀವಿ.
ನೋಡಿ ಇದರಲ್ಲಿ ಇಷ್ಟೆಲ್ಲ ಹೊಸ ವಿಷಯಗಳಿದ್ದಾವೆ. ಯಾವ ವಿಷಯಗಳನ್ನ ಇಲ್ಲಿ ಕೈ ಬಿಟ್ಟಿದ್ದಾರೆ? ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅನ್ನೋದು ಏನಿದೆಯೋ, ಮತ್ತೆ ಸಸ್ಯಗಳು ಮತ್ತೆ ಪ್ರಾಣಿಗಳ ಸಂರಕ್ಷಣೆ, ಶಬ್ದ, ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು. ನೋಡಿ ಈ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಸಹ ಇಲ್ಲಿದೆ. ಈ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳನ್ನು ಸಹ ಎಲ್ಲಿ ಸೇರಿಸಿದ್ದಾರೆ ಅಂತಂದ್ರೆ ಈ ಒಂದು ಪದದಲ್ಲಿ ಸೇರಿಸಿದೆ. ವಿದ್ಯುತ್ ಶಕ್ತಿ ಮತ್ತೆ ಕಾಂತೀಯ ಮತ್ತು ಉಷ್ಣ ಪರಿಣಾಮಗಳು ಅಂತ ಏನೇನಿಲ್ಲ. ನೋಡಿ ನಮಗೆ ಕಲ್ಲಿದ್ದಲು ಮತ್ತೆ ಪೆಟ್ರೋಲಿಯಂ ಅಂತ ಪಾಠವನ್ನು ತೆಗೆದಿದ್ದಾರೆ. ದಹನ ಮತ್ತೆ ಜ್ವಾಲೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇದು, ಆಲ್ಸ ತೆಗೆದಿದ್ದಾರೆ. ಮೇ ಬಿ ಇದನ್ನ ಸೆವೆಂತ್ ಅಲ್ಲೇ ಇನ್ಕ್ಲೂಡ್ ಮಾಡಿರ್ಬೋದು. ನನ್ನ ಸೆವೆಂತ್ ಸಿಲೆಬಸ್ ನಾನು ಅಷ್ಟು ಗಮನಿಸಿಲ್ಲ. ಘರ್ಷಣೆ ಎನ್ನುವಂತ ಪಾಠನೂ ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ಘರ್ಷಣೆ ಅಂತ ಪಾಠ ಏನಿದೆ ಆಲ್ರೆಡಿ ಇದರಲ್ಲಿದೆ. ಅದರಲ್ಲಿ ಬಲಗಳನ್ನ ಅನ್ವೇಷಿಸುವುದು ಅಂತ ಇದೆಯಲ್ಲ ಪಾಠದಲ್ಲಿ, ಅದರಲ್ಲಿ ಒಂದು ಟಾಪಿಕ್ ಕೊಟ್ಟಿದ್ದಾನೆ ಘರ್ಷಣೆ ಎನ್ನುವಂಥದ್ದನ್ನ. ಮತ್ತೆ ನೀವು ಇಲ್ಲಿ ಗಮನಿಸಬಹುದು ಶಬ್ದ ಎನ್ನುವಂಥದ್ದು ಅಷ್ಟೇ ಹೆಚ್ಚು ವಿಷಯಗಳನ್ನ ಇಲ್ಲಿ ಕೊಟ್ಟಿಲ್ಲ ಶಬ್ದಕ್ಕೆ ಸಂಬಂಧಪಟ್ಟಂತೆ. ನಾನು ಹೇಳಿದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಇಲ್ಲಿ ಗಮನಿಸಬಹುದು ಬಹಳಷ್ಟು ನಾನು ಹೇಳ್ತಾ ಇರುವಂತದ್ದು ಆಲ್ಮೋಸ್ಟ್ 8th ಸ್ಟ್ಯಾಂಡರ್ಡ್ ಪ್ರೀವಿಯಸ್ ಏನಿತ್ತು ಅದನ್ನೇ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಜೊತೆಗೆ 9th ಸ್ಟ್ಯಾಂಡರ್ಡ್ ನ 1 ಅಥವಾ 2 ಪಾಠಗಳನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಜೊತೆಗೆ 7th ಸ್ಟ್ಯಾಂಡರ್ಡ್ 1 ಅಥವಾ 2 ಪಾಠಗಳು ಇದರಲ್ಲಿ ಜೋಡಿಸಿದ್ದಾರೆ. ಅಂತಂದ್ರೆ ಪ್ರೀವಿಯಸ್ ನಾಲೆಡ್ಜ್ ಇಂಪಾರ್ಟೆಂಟ್ ಫ್ಯೂಚರ್ಗೆ, ಮತ್ತೆ ಫ್ಯೂಚರ್ ನಾಲೆಡ್ಜ್ ಏನಿದೆ ಮುಂದೆ ನಾವು ಓದುವಂತದ್ರ ಬಗ್ಗೆನೂ ಇಲ್ಲಿ ಕೆಲವೊಂದಿಷ್ಟು ಪಾಠಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ನೀವು ಗಮನಿಸಬಹುದು. ಈ ಅಧ್ಯಾಯ 7, 8, 9 ಅನ್ನೋದು ಏನಿದೆ ಇದು ಸಂಪೂರ್ಣವಾಗಿ 9ನೇ ತರಗತಿಯಲ್ಲಿ ಪ್ರಸ್ತುತ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಾವೇನ್ ಮಾಡ್ಬೋದು ಈಗ ಪ್ರೆಸೆಂಟ್ಲಿ ಅಂತಂದ್ರೆ, ಈಗಾಗಲೇ ಈ ಎಲ್ಲಾ ವಿಷಯಗಳನ್ನ ನಾವೆಲ್ಲ ಓದಿರ್ತೀವಿ, 7th 8th ಅಲ್ಲಿ ಓದಿದ್ವಿ. ಎಲ್ಲಾ ವಿಷಯಗಳು 7th 8th ಅಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ. ಕೆಲವೊಂದಿಷ್ಟು ಬಿಟ್ಟು ಬಾನಂಗಳ ಗಡಿಯಾರ ಅಂತಂದ್ರೆ ಸೂರ್ಯನ ಬಗ್ಗೆ ತಿಳ್ಕೊಳ್ತೀವಿ ಅಷ್ಟೇ. ಸೂರ್ಯ ಮತ್ತೆ ನಮ್ಮ ಪೂರ್ವಜರು ಯಾವ ರೀತಿಯಾಗಿ ಲೆಕ್ಕಾಚಾರವನ್ನ ಮಾಡ್ತಾ ಇದ್ರು ಅವುಗಳ ಬಗ್ಗೆ ತಿಳ್ಕೊಳ್ತೀವಿ. ಇಲ್ಲ ಸರ್ ನಾವೇನ್ ಮಾಡೋಣ, ಈಗ ನಾನ್ ನಿಮಗೆ 2 ಆಪ್ಷನ್ಸ್ ಅನ್ನ ಕೊಡ್ತೀನಿ. ಏನ್ 2 ಆಪ್ಷನ್? ಒಂದು ಚಾಪ್ಟರ್ ಮಾಡೋಣ ಸರ್, ಚಾಪ್ಟರ್ ಆದ್ಮೇಲೆ MCQs ಡಿಸ್ಕಸ್ ಮಾಡೋಣ. ಯಾವುದು? 8th ಮಾತ್ರ. ಯಾಕಂದ್ರೆ 8th ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಹೇಗೆ ನಮಗೆ PSTR ಅವ್ರಿಗೆ ಅಲ್ಲ, ಈಗ ಒಂದು HSTR ಅವ್ರಿಗೆ 10th ಮತ್ತೆ 2nd PUC ಎಷ್ಟು ಇಂಪಾರ್ಟೆಂಟ್, ಅದೇ ರೀತಿಯಾಗಿ GPT ಅವ್ರಿಗೆ ಎಲ್ಲ ಕ್ಲಿಯರ್ ಮಾಡ್ತೀನಿ. ಒಂದು ನಿಮಿಷ. ಎಸ್, ಹೇಗೆ ನಮಗೆ HSTR ಅವ್ರಿಗೆ 10th ಮತ್ತೆ 2nd PUC ಸಿಲೆಬಸ್ ಒಂಥರ ಫುಲ್ ಹೆವಿ ಇಂಪಾರ್ಟೆಂಟ್, ಹಾಗೆ GPT ಅವ್ರಿಗೆ 8th ಸ್ಟ್ಯಾಂಡರ್ಡ್ ಸಿಲೆಬಸ್ ಮತ್ತೆ 10th ಸ್ಟ್ಯಾಂಡರ್ಡ್ ಸಿಲೆಬಸ್ ತುಂಬಾ ಇಂಪಾರ್ಟೆಂಟ್. ಇನ್ನ PSTR ಸಿಲೆಬಸ್ಗೆ ಅವರಿಗೆ 5th ಮತ್ತೆ 8th ಸ್ಟ್ಯಾಂಡರ್ಡ್ ಸಿಲೆಬಸ್ ತುಂಬಾ ಇಂಪಾರ್ಟೆಂಟ್. ನೋಡಿ ಈ 8th ಸ್ಟ್ಯಾಂಡರ್ಡ್ ಎನ್ನುವಂಥದ್ದು ಒಂಥರ ಮೈಲಿಗಲ್ಲಿದ್ದಾಗೆ. ಅದಕ್ಕೆ ನಾನೇನ್ ಹೇಳ್ತೀನಿ, ಫಸ್ಟ್ ಇಲ್ಲ ಸರ್ MCQಗಳನ್ನೇ ಚರ್ಚೆ ಮಾಡೋಣ ಅಂತ ಚರ್ಚೆ ಮಾಡೋಣ. ಏನಕ್ಕೆ ಅಂತಂದ್ರೆ MCQs ಅಲ್ಲೇ ಎಲ್ಲಾ MCQs ನಾನು ಡಿಫ್ರೆಂಟ್ ಆಗಿ ತಂದು ನಾನು ನಿಮ್ಗೆ ಅಲ್ಲೇ ಚರ್ಚೆ ಮಾಡ್ತೀನಿ. MCQs ಅನ್ನೇ ಚರ್ಚೆ ಮಾಡೋಣ. ಇಲ್ಲ ಸರ್ ಪಾಠ ಮಾಡಿ ಆಮೇಲೆ MCQs ಚರ್ಚೆ ಮಾಡಿ ಅಂತಂದ್ರೆ ನಿಮಗೆ ಲೆಂತಿ ಆಗುತ್ತೆ. ಸೊ ನಂಗೆ ಅದ್ರಲ್ಲಿ ಏನ್ ತೊಂದರೆ ಇಲ್ಲ, ಬಿಕಾಸ್ ನನಗೇನೋ 2-3 ವಿಡಿಯೋ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ, ತೊಂದರೆ ಏನಿಲ್ಲ. ಆದ್ರೆ MCQs ಚರ್ಚೆ ಮಾಡ್ಕೊಂಡು ಹೋದ್ರೆ ಪಾಠದ ಬಗ್ಗೆನೂ ಚರ್ಚೆ ಮಾಡ್ದಂಗಾಗುತ್ತೆ, ಮತ್ತೆ ಪಾಠವನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಇನ್ನ ಗಣಿತವನ್ನ ನೀವು ಗಮನಿಸಬಹುದು. ಗಣಿತವನ್ನ ಎಲ್ಲ ತಂದಿಲ್ಲ, ಒಂದು ಸೆಷನ್ ಮಾತ್ರ, ಮೀನ್ಸ್ ಪಾರ್ಟ್ 1 ಅನ್ನು ಮಾತ್ರ ಇಲ್ಲಿ ತಂದಿದ್ದೀನಿ. ನೋಡಿ ನಮ್ಗೆ ಹಿಂದೆ ಭಾಗಲಬ್ಧ ಸಂಖ್ಯೆಗಳು ಅಂತ ಇತ್ತು. ಸೊ ಈಗ ನಮ್ಗೆ ಅದೇನಾಗಿದೆ, ಸಂಖ್ಯೆಗಳ ಕತೆ ಅನ್ನುವಂಥ ಪಾಠದಲ್ಲಿ ಇನ್ಕ್ಲೂಡ್ ಆಗಿದ್ದಾವೆ ಕೆಲವೊಂದಿಷ್ಟು ವಿಷಯಗಳೆಲ್ಲ. ಚತುರ್ಭುಜಗಳ ಪರಿಚಯ ಎನ್ನುವಂಥದ್ದು ಸಹ ಅಷ್ಟೇ, ಅಲ್ಲಿ ಚತುರ್ಭುಜಗಳು ಅಂತ ಪಾಠ ಇದೆ. ದತ್ತಾಂಶಗಳ ನಿರ್ವಹಣೆ ಅಂತ ಮೇ ಬಿ 2nd ಸೆಮ್ ಅಲ್ಲಿ ಇರ್ಬೋದು. ವರ್ಗಗಳು ಮತ್ತೆ ವರ್ಗಮೂಲಗಳು, ಘನಗಳು ಮತ್ತೆ ಘನಮೂಲಗಳು ಅಂತ ಪಾಠ ಏನಿದೆ ಅವೆರಡು ಸೇರಿ ಒಂದೇ ಪಾಠವನ್ನು ಕೊಟ್ಟಿದ್ದಾನೆ. ವರ್ಗ ಮತ್ತೆ ಘನ ಅಂತ ಪಾಠ ಕೊಟ್ಟಿದ್ದಾನೆ. ಘಾತಾಂಕಗಳಿದಾವೆ. ಘಾತಾಂಕಗಳು ನಿಮ್ಗೆ 2nd ಸೆಮ್ ಅಲ್ಲಿ ನೋಡಿ. ಇದು ಹಳೆ ಸಿಲೆಬಸ್, ಇದು ಹೊಸ ಸಿಲೆಬಸ್. ನೋಡಿ ಘಾತಾಂಕಗಳು ಎನ್ನುವಂಥದ್ದು ಈಗಿರುವ ಹೊಸ ಸಿಲೆಬಸ್ ಇದೆ. ಸೊ ನಮಗೆ ಹಳೆ ಸಿಲೆಬಸ್ ಅಲ್ಲಿ 2nd ಸೆಮಿಸ್ಟರ್ ಇದೆ. ಸಂಖ್ಯೆಗಳೊಂದಿಗಿನ ಆಟ ನಮ್ಗೆ 2nd ಸಿಲೆಬಸ್ ಅಲ್ಲೇ 2nd ಸೆಮ್ ಅಲ್ಲೇ ಇದೆ. ನಾವು ವಿಭಜಿಸುತ್ತೇವೆ ಮತ್ತೆ ಅವು ಗುಣಿಸಲ್ಪಡುತ್ತೇವೆ. ಸಮಾನುಪಾತತೆಯ ತಾರ್ಕಿಕತೆ, ಇದು ಸಹ ಅಷ್ಟೇ ನಮ್ಗೆ 2nd ಸೆಮ್ ಅಲ್ಲೇ ಇದೆ. ನೋಡಿ ಆಲ್ಮೋಸ್ಟ್ ಸಿಲೆಬಸ್ ಒಂದೇ ರೀತಿಯಾಗಿದೆ, ಏನು ಬದಲಾವಣೆಗಳಾಗಿಲ್ಲ. ಕೆಲವೊಂದಿಷ್ಟು ಪಾಠಗಳನ್ನು ತೆಗೆದಿದ್ದಾರೆ, ಕೆಲವೊಂದಿಷ್ಟು ವಿಷಯಗಳನ್ನ ಹೆಚ್ಚಾಗಿ ಸೇರಿಸಿದ್ದಾರೆ. ಓಕೆನಾ? ಸೊ ಆದ್ರೆ ಆ ಕಾನ್ಸೆಪ್ಟ್ಸ್ ಏನಿದಾವೆ ಅವು ಹಾಗೆ ಇದಾವೆ. ಸೊ ನಾನು ಇಲ್ಲಿ ಹೇಳುವಂಥದ್ದು ಇಷ್ಟೇ. ಸೊ ನಾನೀಗ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲ ಒಂದು ಸೈನ್ಸ್ಗೆ ಪಾಠಗಳನ್ನ ಮಾಡೋಣ, ಬೇಕಾದ್ರೆ ಮ್ಯಾಥ್ಸ್ಗೆ MCQs ಅನ್ನ ಮಾಡೋಣ, ಇಲ್ಲ ಮ್ಯಾಥ್ಸ್ಗೆ MCQs ಅನ್ನ ಮಾಡೋಣ, ಏನು ಅಲ್ಲ ಸೈನ್ಸ್ಗೆ MCQs ಅನ್ನ ಮಾಡೋಣ, ಮ್ಯಾಥ್ಸ್ ಬೇಕಾದ್ರೆ ಕ್ಲಾಸ್ ಮಾಡೋಣ. ಸೊ ಈ ರೀತಿಯಾಗಿ ನೀವು ಯಾವ್ದನ್ನ ಹೇಳಿದ್ರೆ ಆ ರೀತಿಯಾಗಿ ನಾನು ನಾಳೆ ಅಥವಾ ನಾಳೆ ಭಾನುವಾರ, ನಾಳೆ ಅಥವಾ ಸೋಮವಾರದಿಂದ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಹೆಚ್ಚಿನ ತಡ ಮಾಡೋದ್ ಬೇಡ. ಜೊತೆಗೆ ಬಹಳಷ್ಟು ಜನ ಎಸ್ಪೆಷಲಿ PSTR ಅವರಿಗೆ ಸರ್ ಇಂಗ್ಲಿಷ್ ಗ್ರಾಮರ್ನ ಹೇಳಿ ಅಂತ ಹೇಳ್ತಾ ಇದ್ದೀರಾ, ಎಸ್ಪೆಷಲಿ ಇದು 6th 7th 8th LBA ಎಲ್ಲಿದೆ ಅದನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀರಾ. ಅದನ್ನ ತಿಳಿಸುವಂತ ಪ್ರಯತ್ನವನ್ನು ನಾನು ನಾಳೆ ಮಾಡ್ತೀನಿ. ಓಕೆನಾ? ಓಕೆ, ಇದಿಷ್ಟು ಇವತ್ತಿನ ಒಂದು ವಿಷಯ ಆಗಿತ್ತು. ಸೊ ನನ್ನ ಒಂದು ಡೌಟ್ಗೆ ನೀವು ಕ್ಲಾರಿಟಿಯನ್ನ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ.
ತುಂಬಾ ಲೆಂತಿ ಆಯ್ತು ವಿಡಿಯೋ ಅಂತಾನು ಅನ್ಕೊಳ್ತೀನಿ. ಯಾಕಂದ್ರೆ ಇದು ನಮ್ಗೆ ತಿಳಿಸಬೇಕಿತ್ತು ಯಾವ ರೀತಿಯಾಗಿ ಸಿಲೆಬಸ್ ಚೇಂಜ್ ಆಗಿದೆ, ಏನ್ ತಿಳ್ಕೋಬೇಕು ಏನ್ ಮಾಡ್ಬೇಕು ಅನ್ನೋಂಥದ್ದು. ಎಸ್, ನೀವು ಪ್ರತಿಯೊಬ್ಬರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಇನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.